ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ಮಂಗಳೂರಿನ ಕರಾವಳಿ ಉತ್ಸವ ನಡೆಯುವಂತಹ ಒಂದು ಗ್ರೌಂಡ್ ಇದ್ದೇವೆ, ಅಲ್ಲಿದ್ದು ಎಕ್ಸಿಬಿಷನಲ್ಲಿ ಬಂದಿದ್ದೇವೆ ಎಕ್ಸಿಬಿಷನ್ಗೆ. ಸೊ ಇದು ಯಾವ ಎಕ್ಸಿಬಿಷನ್ ಅಂದರೆ ಅಲ್ಲಿ ನೋಡ್ಬೋದು ನೀವು ಬೋರ್ಡಲ್ಲಿ ನ್ಯೂ ಇಂಡಿಯನ್ ಕ್ರಾಫ್ಟ್. ಆ್ಯಕ್ಚುಲಿ ಒಂದು ಫಂಕ್ಷನ್ ಇತ್ತು, ಫ್ಯಾಮಿಲಿ ಫಂಕ್ಷನ್. ಅಲ್ಲಿಗೆ ಹೋಗಿ ನಾವು ಅಲ್ಲಿಂದ ಗ್ಯಾಪಲ್ಲಿ ಇಲ್ಲಿಗೆ ಬಂದದ್ದು ನೋಡುವ ಅಂತ ಹೇಳಿ ಯಾವ ರೀತಿ ಇದೆ ಅಂತ. ಅಕ್ಕನನ್ನು ನನ್ನ ಕಸಿನನ್ನೆಲ್ಲ ಕರ್ಕೊಂಡು ಇಲ್ಲಿಗೆ ಬಂದ್ವಿ, ಮಕ್ಕಳು ಕೂಡ ಜೊತೆಯಲ್ಲಿದ್ದಾರೆ. ನಾವೀಗ ನ್ಯೂ ಇಂಡಿಯನ್ ಕ್ರಾಫ್ಟ್ ಶಾಪಿಂಗ್ ಎಕ್ಸ್ಪೋ ಅಂತ ಹೇಳಿ ಕರಾವಳಿ ಗ್ರೌಂಡಲ್ಲಿ ಬಂದಿದೆ. ಸೊ ಅಲ್ಲಿಗೆ ಬಂದಿದ್ದೇವೆ. ಕೆಲವು ಐಟಮ್ಸ್ ನೋಡುವಾಗ ತುಂಬ ಖುಷಿ ಆಗ್ತದೆ. ಮನೆಗೆ ಅಲಂಕಾರಿಕ ವಸ್ತುಗಳೆಲ್ಲ ತುಂಬ ಇದೆ ಇಲ್ಲಿ, ಮತ್ತು ವುಡ್ ವರ್ಕಿದ್ದು ಎಲ್ಲ ಐಟಮ್ಸ್ ಎಲ್ಲ ತುಂಬ ಬಂದಿದೆ. ನೋಡಿ, ನೀವೇ ನೋಡ್ಬೋದು, ತುಂಬ ಒಳ್ಳೊಳ್ಳೆ ಐಟಮ್ಸ್ ಬಂದಿದೆ. ಅಕ್ಕ ಉಪ್ಪಿನಕಾಯಿ ಹಾಕೋದು ಜಾಡಿ ಒಂದು ತೊಗೊಂಡಿದ್ದೆ ನೋಡಿ, ಇಲ್ಲಿ ಎಷ್ಟು ಹೇಳ್ತಾರೆ ಅಂತ. ಜಾತ್ರೆಯಲ್ಲಿ ತೊಗೊಂಡದ್ದು 150ಗೆ ತಕ್ಕ 150. ಈಗ ಆಯ್ನಕ್ಕೆ ಡೈರೆಕ್ಟ್ ಮಾಡಿದ್ದು ಆದ ಮುಂಚೆ ಕೊಡಾರಿ ಸೇಮ್ ತುರಿಯಾಗಿದ್ನಲ್ಲ ಅಕ್ಕನುಂಡು ಸೇಮ್ ಇಂಚ ಮಂತ್ರಿಗೆ ಫೇಸ್ ಇಂಚಿ ತೂದಂತ್ಲೆ. So many clips. ಕೈ ಇಂಚ ಮಲ್ಕೊಡ್ಗೆ ಮುಂದೆ ಅವು ಒಂದು भैया ये हाट के लिए कितना कम नहीं है क्या? हाँ 120 बोलेंगे, फिर 100 में बेचेंगे. स्कूल गेट है ಇದಕ್ಕೆ ಸ್ಕೂಲ್ ಬನ कितना 100 भले ಅಂಗಡಿ ಅಂಚಿನ ಗ್ಲಾಸ್ ಬೋರ್ಡ್ ಆಲ್ದೆ ಪೂಜಲ್ ತೂಪಿನಿ ಪಾಡ್ದು ಪಾಡ್ತಲೆ ಡಾರ್ಕ್ ತೋಜುಂಡೆ ಟಾಯ್ ಶಾಪಿಂಗ್ ನೆಟ್ ತನಕ ರೆಡ್ ತೋಜುಂಡು ಈಗ ರೆಡ್ ಪಂಡ ಮಾತೆಕ್ಲ ಮ್ಯಾಚ್ ಆಪ್ ಪಿಂಕ್ ಅದು ಇದು ಲೈಟ್ ಪಿಂಕ್. ಎರಡು ಒಂದು ನನಗೆ ಒಂದು ನನಗೆ. ಅಕ್ಕನಿಗೆ ಬೇಡವಾ? ನನಗೆ ಬೇಡ. ಅದು ಬೇಡವಾ? ನಿಮ್ಮ ಕೈಯಲ್ಲಿ 130 160 ಅಕ್ಕ ದಾಬುರ್ ಚೇರಿ ಇಚಿಕ್ಕ ವಾವ್ ಬಲೆ ಇಚಿಕ್ಕ ವಾವ್ ಹೋಗುಡಿ ವಾವ್ ಸ್ಕ್ಯಾನರ್ ನೋಡಿ ಹಪ್ಪಳ ಒಂದೇ ಅಲ್ಲ ಇವಾಗ
ಈ ಥರ ಮೇಡಮ್ ಈಗ ನಿಮ್ಮೊಂದು ಪಾಪಡನ್ನು ರೋಸ್ಟ್ ಮಾಡ್ಬೋದು ರೀ. ಒಂದು ಪಾಪಡ ರೋಸ್ಟ್, ಬೇಕಿಂಗ್ ಕೇಕ್, ಆನಂತರ ರೊಟ್ಟಿ, ಚಪಾತಿ, ತಂದೂರಿ, ಪುಲ್ಕ ಎಲ್ಲ ಮಾಡೋ ಬರ್ತಾ ಇರ್ತದೆ ಮೇಡಮ್. ಈಗ ಡೈರೆಕ್ಟಾಗಿ ಸೋಮವಾರ ಹಾಲ್ದಾಗ ಅದಕ್ಕೆಲ್ಲ ಪಾತ್ರೆಗಳು ಸ್ವಲ್ಪ ಅದರ ಥರ ಬಂದಿರಲಿಲ್ಲ. ಆಮೇಲೆ ಈಗ ನಿಮ್ಮಲ್ಲಿ ಈ ಬದನೆಕಾಯಿ ಅಂದರೆ ಮುಳಗಾಯಿ, ಈ ಬದನೆಕಾಯಿ ಚೆನ್ನ ಬದನೆಕಾಯಿನ ಒಲೆ ಮೇಲೆ ಕೊಡ್ತಿಲ್ಲ. 100 ಡಿಸ್ಕೌಂಟ್ ಇದೆ. ಈಗ ಇಲ್ಲಿ ಇದು 350 ಇದೆ. ಪೂರ್ತಿ ಎಸ್ ಇದ್ರೆ 10 ವರ್ಷದ 100 ವರ್ಷ ರೂಪಾಯಿ ಏನೇನಲ್ಲ ಲಾಂಗ್ ಲೈಫ್ ಮಾಡ್ತಾ ಇರ್ತದೆ. ಹೇಗೆ ಬೇಕಾದ್ರೆ ಯೂಸ್ ಮಾಡಿ ಬರ್ತದೆ. ಪಾಪಡ, ರೊಟ್ಟಿ, ಚಪಾತಿ, ತಂದೂರಿ, ಪುಲ್ಕ ಎಲ್ಲ ಮಾಡಿ ಬರ್ತಾರೆ. ಆಮೇಲೆ ಈಗ ನಿಮ್ಮಲ್ಲಿ ನೀವು ಸಾರು ಸಾಂಬಾರು ಮಾಡೋದು ಈಗ ನಾವು ಗೊಜ್ಜು ಮಾಡ್ತೀವಲ್ಲ, ನೀವು ಗೊಜ್ಜು ಮಾಡಬೇಕಂದ್ರೆ ಉಳ್ಳಾಗಡ್ಡೆ ये टमाटो है ना, टमाटो आपका एक ही बार में कर देगा। ये देखो टमाटर भी इसको कट करके रखने का एक ही बार में बारीक करेगा। ये देखो रख दिया, कोई बात नहीं। इसमें देखो नया है, आपको दिखाया ना आपके लिए। एक बारीक किया, हार्ड चीज़ होगा वो बड़ा निकालेगा। कौन सा ही मशीन लोगे आप, हार्ड को बड़ा बड़ा निकालेगा। डबल रखोगे तो बारीक करेगा। प्याज हो, काकड़ी हो, गाजर हो, जो भी करना आपको वाल वेजिटेबल करेगा। तो इसी तरह चिप्स निकालेगा, चिप्स हुआ, सलाद हुआ है। देखो इसको क्या रहना है, ऐसा ब्लेड निकाल दिया, इधर से निकालने का, ऐसा ही ब्लेड लगाने का। ಲೆಕ್ಕ 120ಗೆ ಅಣ್ಣ 6 ರೂಪಾಯಿಗೆ ಲೊಪ್ಪುಡದೆ 6 ರೂಪಾಯಿಗೆ ರೇಟ್ ಉಂಟು. ಉಪ್ಪು ಶಾಪಿಂಗ್ ನಮ್ದು ಶಾಪಿಂಗ್ ಮುಗೀತು. ಟ್ಯಾಪ್ದ ನೆಕ್ಸ್ಟ್ ಎಲ್ಲಿಗೆ ಇನ್ನೇನು ಪತ್ತಿಲ್ಲ ನಾನು ಪತ್ತ ಹೆಚ್ಚು ಹೆಚ್ಚು 35 ಇತ್ತು. ಹೆಚ್ಚ ಹೆಚ್ಚ ಯಾವ ಕೂಡ ಹುಡುಗ ನೋಡಪ್ಪ ಹೆಚ್ಚ ಹೆಚ್ಚ ಮಕ್ಕಳದ್ದು ಆಟ ಎಲ್ಲ ಮುಗಿಸಿ ಅಲ್ಲಿಂದ ಹೊರಟ್ವಿ. ನಾವು ಹೊರಡುವಾಗಲೇ ದಾರಿ ಮಧ್ಯೆ ಒಂದು ಬ್ಯಾಡ್ ಇನ್ಸಿಡೆಂಟ್ ನಡೀತು. ಅಂದರೆ ನೋಡಿ, ನಮ್ಮ ಕಾರು ಈ 3 ಗಾಡಿಯ ಹಿಂದೆ ಇತ್ತು. ನೋಡಿ ಹೇಗೆ ಯಾವ ರೀತಿ ಸರಣಿಯಲ್ಲಿ ಡ್ಯಾಶ್ ಹೊಡೆದಿದೆ ಅಂತ ಹೇಳಿ. ಹಾಗೆ ನಾವು ಸ್ಲೋ ಇದ್ದಿದ್ದರಿಂದ ನಾವು ಬಚಾವಾದ್ವಿ, ಇಲ್ಲದ್ರೆ ನಮ್ಮ ಗಾಡಿ ಕೂಡ ಇದೇ ಅವಸ್ಥೆ ಆಗ್ತಿತ್ತೇನೋ. ಥ್ಯಾಂಕ್ ಗಾಡ್ ಏನೂ ಆಗಲಿಲ್ಲ. ಅದು ತುಂಬ ಬೇಜಾರಾಯಿತು ಅಲ್ಲಿ ವೆಹಿಕಲ್ಸನ್ನೆಲ್ಲ ನೋಡಿ. ಇವತ್ತಿನ ಜೀವನ ಶೈಲಿ ನೋಡಿದರೆ ಪ್ರತಿಯೊಬ್ಬರು ಅವಸರದಲ್ಲೇ ಇರ್ತಾರೆ. ಬೇಗ ಮನೆಗೆ ಹೋಗಬೇಕು ಅಥವಾ ಬೇಗ ಇಂತಹ ಕಡೆ ರೀಚ್ ಆಗಬೇಕು ಅನ್ನುವ ಅವಸರದಲ್ಲೇ ಇರ್ತಾರೆ. ಹಾಗಾಗಿ ನಾನು ಏನು ಹೇಳೋದಂದರೆ, ಆದಷ್ಟು ವಾಹನವನ್ನು ನಿಧಾನವಾಗಿಯೇ ಚಲಾಯಿಸಿ ಸೇಫ್ ಆಗಿರಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತಿದ್ದೇನೆ ಎಲ್ಲರಲ್ಲಿಯೂ ಕೂಡ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನನಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಮುಂದಿನ ವ್ಲಾಗ್ನೊಂದಿಗೆ ಮತ್ತೆ ಸಿಗ್ತೇನೆ. ಥ್ಯಾಂಕ್ ಯು.